ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ ನೀವೆಲ್ಲ? ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಇದ್ದೇನೆ. ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೇನೆ, ಮಂಗಳೂರು ಸ್ಟೈಲ್ನ ಚಿಕನ್ ಗ್ರೇವಿ. ಬನ್ನಿ ನೋಡೋಣ. ಇವಾಗ ಒಂದು ಬಾಣಲೆ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿ, ತೆಂಗಿನ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಒಂದು 10-12 ಮೆಣಸಿನಕಾಯಿ ಹಾಕ್ತೇವೆ, ಬ್ಯಾಡಗಿ ಮೆಣಸಿನಕಾಯಿ. ಇವಾಗ ಅದನ್ನು ಸ್ವಲ್ಪ ಉರಿಬೇಕು, ಚೆನ್ನಾಗಿ ಉರಿಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇವಾಗ ನಾನು ಚೆನ್ನಾಗಿ ಉರಿತಾ ಇದ್ದೇನೆ ನೋಡಿ, ಈ ಥರ ಉರಿಬೇಕು. ಸ್ಲೋ ಮಾಡಿಕೊಳ್ಳೋಣ, ಗ್ಯಾಸನ್ನು ಸ್ಲೋ ಮಾಡಿ. ಇವಾಗ ಒಂದು 3 ಚಮಚದಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೇನೆ, ಕೊತ್ತಂಬರಿ ಬೀಜ. ಈಗ 1 ಸ್ಪೂನದ್ದು ಜೀರಿಗೆ ಹಾಕ್ತಾ ಇದ್ದೇನೆ, ಸ್ವಲ್ಪ ಮೆಂತೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ, ಇದು ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ಸ್ವಲ್ಪ ಒಂದು ಪಲಾವ್ ಎಲೆ, ಒಂದು ಅರ್ಧದಷ್ಟು ಚಕ್ಕೆ, ಒಂದು 4-5 ಕಾಳುಮೆಣಸು, ಮತ್ತು ಅದಕ್ಕೆ ಬೇಕಿದ್ದರೆ ಬಡಸೊಪ್ಪು ಹಾಕ್ಬೋದು, ಮತ್ತು ಮುಗ್ಗು ಹಾಕ್ಕೊಂಡು ಉರಿಬೇಕು, ಚೆನ್ನಾಗಿ ಉರಿಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಈ ಥರ ಫ್ರೈ ಆಗಬೇಕು. ಸ್ಲೋ ಗ್ಯಾಸ್ ಇಟ್ಟು ಫ್ರೈ ಮಾಡಿ, ಇಲ್ಲಾಂದರೆ ಸೀದೋಗ್ತದೆ ಅದು. ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನಾವು ಇದು ಫ್ರೈ ಆಗ್ತಾ ಬಂದಿದೆ, ಈ ಥರ ಫ್ರೈ ಆಗಲಿ. ಸ್ಲೋವಲ್ಲಿ ಫ್ರೈ ಮಾಡಿದರೆ ಏನಾಗಲ್ಲ, ಚೆನ್ನಾಗಿರುತ್ತದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಮಾಡಿ. ನೀವು ಕಮೆಂಟಲ್ಲಿ ಹೇಳಿ, ನೀವೊಮ್ಮೆ ಇದು ರೆಸಿಪಿಯನ್ನು ಟ್ರೈ ಮಾಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ರೆಸಿಪಿ ಅಂತ. ನೀವೆಲ್ಲರೂ ಟ್ರೈ ಮಾಡಿ, ಮಂಗಳೂರು ಸ್ಟೈಲ್ ಇದ್ದದ್ದು ತುಂಬ ರುಚಿಯಾಗಿರುತ್ತದೆ. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತದೆ. ಇವಾಗ ನಾನು ಬಾಣಲೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ, ತೆಂಗಿನ ಎಣ್ಣೆದು. ಇದು ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಕು. ಈಗ 1 ಈರುಳ್ಳಿ ಹಾಕ್ತಾ ಇದ್ದೇನೆ, ಸಣ್ಣದಾಗಿದೆ 1 ಈರುಳ್ಳಿ. ಅದು ಸ್ವಲ್ಪ ಹುರ್ಕೊಳ್ಳೋಣ, ಸ್ವಲ್ಪ ಫ್ರೈ ಆಗಲಿ, ಅದು ಸ್ವಲ್ಪ ಬಾಡ್ದಾಗೆ ಆಗಿದ್ದರೆ ಸಾಕು. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು, ಸ್ಲೋವಲ್ಲಿ ಮಾಡೋದಲ್ಲ, ಇಲ್ಲದ್ರೆ ಅದು ಸೀದೋಗ್ತದೆ ರಪ್ಪ. ಇದಕ್ಕೆ 4 ಬೆಳ್ಳುಳ್ಳಿ ಹಾಕೋಣ, 4-5 ಬೆಳ್ಳುಳ್ಳಿ ಹೆಸರು ಹಾಕೋದು. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಮರಿಬೇಡಿ ನನಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ. ಇವಾಗ ನಾನು ಅರ್ಧ ಗಡಿ ಅಂತ ಹೇಳ್ತಾರಲ್ಲ, ಅಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಹಾಕಿ ಫ್ರೈ ಮಾಡಬೇಕು. ಇದನ್ನು ಕೂಡ ತೆಂಗಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ತುಂಬ ಚೆನ್ನಾಗಿರ್ತದೆ. ನೀವೊಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತದೆ ಅಂತ. ಇದು ಮಂಗಳೂರು ಸ್ಟೈಲಲ್ಲ, ಎಷ್ಟು ಚೆನ್ನಾಗಿರ್ತದೆ, ತುಂಬಾ ಟೇಸ್ಟ್ ಇರ್ತದೆ. ನೀವು ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ನೀವು ಮಾಡಿ ಅದನ್ನು ಟೇಸ್ಟ್ ನೋಡಬೇಕು ಅನಿಸುತ್ತದೆ. ಇದು ರೊಟ್ಟಿ ಸಿಗ್ತದಲ್ಲ ಅಂಗಡಿಯಲ್ಲಿ ರೊಟ್ಟಿ, ಅದಕ್ಕೆ, ಇಡ್ಲಿಗೆ ಮತ್ತು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತದೆ, ಭಾಳನೇ ಚೆನ್ನಾಗಿರ್ತದೆ. ಇದು ಸ್ವಲ್ಪ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಬೇಕಿದು. ಇವಾಗ ಈ ಥರ ಫುಲ್ಲು ಫ್ರೈ ಆಗಬೇಕು, ಕಪ್ಪಾಗೋದೇನು ಬೇಡ, ಕೆಂಪು ಆಗೋದೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು ಅದು. ನೋಡಿ ಈ ಥರ ಈಗ ಆಗ್ತಾ ಬಂದಿದೆ. ಅದು ತಲೆ ಹಿಡಿಬಾರ್ದು, ಚೆನ್ನಾಗಿ ಫ್ರೈ ಮಾಡೋದು, ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ನಾನಿವಾಗ 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ತೇನೆ. ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ.
ನೋಡಿ ಎಷ್ಟು ಚೆನ್ನಾಗಿ ಇವಾಗಲೇ ಕಾಣ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿರುತ್ತದೆ. ತುಂಬ ಟೇಸ್ಟ್ ಇರ್ತದೆ. ಇವಾಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ, ಅದು ಕೂಡ ಸ್ವಲ್ಪ ಫ್ರೈ ಆಗಲಿ. ಹೀಗೆ ಫ್ರೈ ಮಾಡ್ತಾ ಇರಿ, ಸ್ವಲ್ಪ ಕೈ ಆಡಿಸ್ತಾ ಇರಿ, ಯಾಕೆಂದರೆ ತಲೆ ಹಿಡ್ದು ಬಿಡ್ತದೆ. ಇವಾಗ ನೋಡಿ ಇದು ಆಗ್ತಾ ಬಂತು. ಈ ಥರ ಮಾಡ್ತಾ ಇರಬೇಕು, ಸ್ಲೋವಲ್ಲಿಟ್ಟು ಕೈ ಆಡಿಸ್ತಾ ಇರಬೇಕು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ತುಳು ಕನ್ನಡ ರಿಮಿಕ್ಸ್ ಬ್ಲಾಗ್ ಅಂತ ಹೇಳಿ. ಇವಾಗ ನಾನೊಂದು ಬಾಣಲೆ ಇಟ್ಟುಕೊಂಡಿದ್ದೇನೆ, ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ತೇನೆ. ಅದಕ್ಕೆ ಕರಿಬೇವು ಕೂಡ ಹಾಕಿದ್ದೇನೆ. ಈಗ ಅದನ್ನು ನೋಡಿ, 1 ಈರುಳ್ಳಿ ಮತ್ತು 1 ಟೊಮೆಟೊ, 3 ಕಾಯಿಮೆಣಸು ಮತ್ತು ಅರ್ಧ ಇಂಚು ಶುಂಠಿ ಹಾಕಿಕೊಂಡು ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಫಸ್ಟ್ ಸ್ವಲ್ಪ ಫ್ರೈ ಮಾಡುವ, ಈರುಳ್ಳಿ ಮತ್ತು ಶುಂಠಿಯನ್ನು ಫ್ರೈ ಮಾಡಿಕೊಳ್ಳೋಣ. ಸ್ವಲ್ಪ ಬಾಡಿದ್ರೆ ಸಾಕದು, ಚೆನ್ನಾಗಿ ಫ್ರೈ ಆಗಬೇಕಿದ್ದು. ಇವಾಗ ಹತ್ತು ನಿಮಿಷದಲ್ಲಿ ಮಾಡಿಬಿಡ್ಬೋದು, ಇದೇನು ಅಷ್ಟೊಂದು ಇದಾಗಲ್ಲ. ತುಂಬಾ ಟೇಸ್ಟಿಯಾಗಿರ್ತದೆ, ತುಂಬ ರುಚಿಯಾಗಿರ್ತದೆ. ನೋಡಿ, ಒಮ್ಮೆ ಮಾಡಿ ನೋಡಿ, ಟ್ರೈ ಮಾಡಿ ನೀವು. ಎಷ್ಟು ಚೆನ್ನಾಗಿರ್ತದೆ, ಮಂಗಳೂರು ಸ್ಟೈಲ್ ಅಲ್ವಾ? ಮಂಗಳೂರದ್ದು ಚಿಕನ್ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತದೆ. ನೋಡಿ, ನಾನಿವಾಗ ಅರ್ಧ kg ಅಷ್ಟು ಚಿಕನ್ ತಗೊಂಡಿದ್ದೇನೆ. ತುಂಬ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ, 2-3 ಸಾರಿ ತೊಳೆದಿಟ್ಕೊಂಡಿದ್ದೇನೆ. ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಟೊಮೆಟೊ ಹಾಕಿದ್ದೇನೆ ಮತ್ತು ಕಾಯಿಮೆಣಸು ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡುವ. ಇವಾಗ ಚಿಕನ್ ಮಾಂಸವನ್ನು ಹಾಕುವ. ಇದು ನೀರು ಹಾಕಬಾರ್ದು, ಅದನ್ನು ನೀರು ಹಿಂಡಿ ಹಾಕಿದರೆ ಚೆನ್ನಾಗಿ ಫ್ರೈ ಮಾಡುವ. ಇವಾಗ ಈ ಥರ ಫ್ರೈ ಮಾಡ್ತಾ ಇರುವ. ಚೆನ್ನಾಗಿ ಮಗಚಿಡುವ, ಅದೆಲ್ಲ ಮಿಕ್ಸ್ ಆಗಲಿ. ಟೊಮೆಟೊ, ಈರುಳ್ಳಿ, ಕಾಯಿ ಮೆಣಸೆಲ್ಲ, ಮೆಣಸೆಲ್ಲ ಮಿಕ್ಸ್ ಆಗಲಿ. ಈಗ ಉಪ್ಪು ಹಾಕ್ತಾ ಇದ್ದೇನೆ, 1.5 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇವಾಗ ನೋಡಿ, ಈ ಥರ ಎಲ್ಲರೂ ನನ್ನ ವಿಡಿಯೋವನ್ನು ಲೈಕ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಮರೆಯಬೇಡಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇವಾಗ ಇದು ಮುಚ್ಚಿಡ್ತೇನೆ, ಒಂದು 10 ನಿಮಿಷ ಚೆನ್ನಾಗಿ ಬೇಯ್ತಾ ಇರ್ತದೆ. ಇವಾಗ ನಾವು ರುಬ್ಬಲಿಕ್ಕೆ ರೆಡಿ ಮಾಡುವ. ಆವಾಗ ಎಲ್ಲ ಹುರಿದಿಟ್ಕೊಂಡದ್ದು ಈಗ ರುಬ್ಬಿಕೊಳ್ಳುವ. ನೋಡಿ, ಎಲ್ಲ ಜಾರಿಗೆ ಹಾಕ್ಕೊಳ್ತೇನೆ. ನೈಸ್ ಆಗಬೇಕು, ಎಷ್ಟು ನೈಸು ಕಡಿದ್ರೆ ಅಷ್ಟು ಟೇಸ್ಟ್ ಬರುತ್ತದೆ. ಅದು ಮಿಕ್ಸಿಯಲ್ಲಿ ಆದರೆ ಅಷ್ಟು ನೈಸ್ ಬರಲ್ಲ, ಗ್ರೈಂಡರಲ್ಲಿ ಹಾಕಿದ್ರೆ ನೈಸ್ ಬರುತ್ತದೆ. ಇವಾಗ ನಾನು ನೋಡಿ ಮಿಕ್ಸಿಯಲ್ಲಿ ಹಾಕಿ ತೋರಿಸ್ತೇನೆ ನಿಮಗೆ. ನೈಸಾಗಿ ರುಬ್ಬಬೇಕು, ತುಂಬ ಚೆನ್ನಾಗಿ ಬರುತ್ತದೆ. ಇವಾಗ ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೇನೆ, ಒಂದು ಚಿಕ್ಕ ಲಿಂಬೆ ಹುಳಿ ಅಷ್ಟು ಇದ್ದರೆ ಸಾಕು, ಗಾತ್ರದಷ್ಟಿದ್ದರೆ. ಈಗ ನಾನು ಆವಾಗ ತೆಂಗಿನಕಾಯಿ ಹುರಿದಿಟ್ಕೊಂಡು ತಣ್ಣಗೆ ಆಗಿದೆ. ಇವಾಗ ಇದು ತಣ್ಣಗೆ ಆದರೆ ಆಮೇಲೆ ರುಬ್ಬಬೇಕು, ತಣ್ಣಗಾದಮೇಲೆ ರುಬ್ಬಬೇಕು. ಇಲ್ಲಾಂದರೆ ಬಿಸಿ ಆದರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ತಣ್ಣಗಾಗಬೇಕು, ಯಾವ ಮಸಾಲೆ ಕೂಡ ತಣ್ಣಗಾಗಬೇಕು ರುಬ್ಬಬೇಕಾದ್ರೆ, ಇಲ್ಲಾಂದರೆ ಬಿಸಿ ಇದ್ದರೆ ಟೇಸ್ಟ್ ಇರಲ್ಲ. ಈಗ ಡ್ರೈ ಆಗಿ ಸ್ವಲ್ಪ ಗ್ರೈಂಡ್ ಮಾಡ್ತೇನೆ. ಸ್ವಲ್ಪ ಅಲ್ಲಾಡಿಸಿದರೆ ಬೇಗ ಪುಡಿ ಆಗ್ತದೆ. ಈಗ ನೀರು ಹಾಕ್ಕೊಳ್ತಾ ಇದ್ದೇನೆ. ಈಗ ನುಣ್ಣಗೆ ರುಬ್ಬಿಕೊಳ್ಳೋಣ.
ನೋಡಿ ಇವಾಗ ಆಗಿದೆ, ಇದು ರುಬ್ಕೊಂಡಾಗಿದೆ ನೋಡಿ. ಗ್ರೇವಿ ರುಬ್ಕೊಂಡಾಗಿದೆ. ಇವಾಗ ಮಸಾಲೆಯನ್ನು ಗ್ರೇವಿಗೆ ನಾವು ಇವಾಗ ಚಿಕನ್ ಬೆಂದಿದೆ ನೋಡೋಣ. ನೋಡಿ ಬೆಂದಿದೆ ನೋಡಿ, ಈ ಥರ ಬೆಂದಿದೆ, ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾವಿನ್ನು ಮಸಾಲೆಯನ್ನು ಹಾಕೋಣ. ಎಲ್ಲ ಮಸಾಲೆ ಹಾಕಿ ನಮಗೆ ಎಷ್ಟು ದಪ್ಪ ತೆಳು ಬೇಕು ಅಂತ ಹೇಳಿ ನೋಡಿ ನಾವು ನೀರು ಹಾಕ್ಕೊಳ್ಳೋಣ. ತುಂಬ ದಪ್ಪ ಏನು ಬೇಕಾಗಿಲ್ಲ, ಒಳ್ಳೆದಾಗೋದಿಲ್ಲ ಅದು. ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರ್ತದೆ. ಅದು ರೊಟ್ಟಿಗಾದರೆ ಇನ್ನೂ ತೆಳು ಬೇಕು. ಅಂಗಡಿ ರೊಟ್ಟಿ ಉಂಟಲ್ಲ, ಅದು ಅಂಗಡಿಯಲ್ಲಿ ತಗೊಂಡು ಬರ್ತೀವಿ ತೆಳುವಿನ ರೊಟ್ಟಿ, ಅದಕ್ಕೆಲ್ಲ ಇನ್ನೂ ಸೂಪರಾಗಿರ್ತದೆ. ನೀವೊಮ್ಮೆ ಟ್ರೈ ಮಾಡಿ. ಮತ್ತು ಇಡ್ಲಿಗೆ, ದೋಸೆಗೆ ಕೂಡ ತುಂಬ ಚೆನ್ನಾಗಿರುತ್ತದೆ. ನೋಡಿ ನೋಡಿ, ಇಷ್ಟು ಹದ ಬಂದಿದೆ ನೋಡಿ, ಇಷ್ಟು ಬಂದಿದೆ. ಸ್ವಲ್ಪ ಬೇಕಾದರೆ ತೆಳು ಮಾಡ್ಕೊಳ್ಬೋದು. ಇನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನು ಮಿಕ್ಸಿಯಲ್ಲಿ ಮಸಾಲೆ ಇರ್ತದಲ್ಲ, ಅದನ್ನೇ ಸ್ವಲ್ಪ ಇದು ಮಾಡಿ ನೀರು ಹಾಕಿಕೊಂಡಿದ್ದೇನೆ. ಇದು ಕುದಿ ಬರಲಿ, ಚೆನ್ನಾಗಿ ಕುದೀಲಿ ನೋಡಿ. ಈ ಥರ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಆಗ್ತಾ ಬರ್ತಾ ಇದೆ ನೋಡಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮುಚ್ಚಿಡುವ. ತುಂಬ ಘಮ ಬರ್ತದೆ, ಅದು ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ನೀವೊಮ್ಮೆ ಟ್ರೈ ಮಾಡಿ. ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನನ್ನ ಕಮೆಂಟಲ್ಲಿ ನೀವು ತಿಳಿಸಿ, ನನ್ನ ಗ್ರೇವಿ ನೀವು ಟ್ರೈ ಮಾಡಿ, ನೀವು ಮಾಡಿ ಮನೆಯಲ್ಲಿ ಗ್ರೇವಿ ಹೇಗಿದೆ ಅಂತ ತಿಳಿಸಿ ನೋಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆಲ್ಲ ತುಂಬಾ ಧನ್ಯವಾದ. ನಮಸ್ಕಾರ.